ನಿಮ್ಗೆ ಏನಾದ್ರು ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹೋಗ್ತೀರಾ ನೀವು ಅಂತ? ನಮ್ಮ ಮನೇಲಿ ನನಗೆ ಅಷ್ಟು ಇಷ್ಟ ಇಲ್ಲ, ನಮ್ಮ ಮನೇಲಿ ಇರೋರ್ಗೆ ಇಷ್ಟ ಇದೆ. ಓಕೆ. ಮತ್ತೆ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಹೋಗ್ಬೋದು, ಏನಾದ್ರು ಹೋಗ್ಬೋದು ಅಷ್ಟೇ. ಬಂದಿತ್ತಾ ಅಂತ ಇದುವರೆಗೂ? ಬಂದಿತ್ತು, ಆದ್ರೆ ನಾನೇ ಬೇಡ ಅಂತ ಮಾಡ್ದೆ. ಮಿಸ್ ಮಾಡಿದ್ರ? ಯಾಕೆ ಅಂತ? ಏನೋ ಭಯ ಇತ್ತು ಅಂತ ಏನು ಅಂತ? ನನ್ಗೆಲ್ಲ ಆತರ ಕಾಂಪಿಟೇಷನ್, ಸ್ಪೋರ್ಟ್ಸ್ ಮತ್ತೆ ಊಟ ಇಲ್ದಿರ ಮೇನು ಅದೆಲ್ಲ ಟೈಮ್ ಫಾಲೋ ಮಾಡಕ್ ಬರಲ್ಲ. ಅದಕ್ಕೆ ನೀವ್ ಇಷ್ಟ ಚೆನ್ನಾಗಿ ಆಕ್ಟಿವ್ ಇದ್ದೀರಾ, ಇಷ್ಟ ಚೆನ್ನಾಗಿ ಎಲ್ಲಾದ್ರಲ್ಲೂ ಆಕ್ಟಿವ್ ಇದ್ದೀರಿ. ನಾನು ನಾಳೆ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತೀನಿ ಜಾಸ್ತಿ. ನಾಳೆ ನೆಕ್ಸ್ಟ್ ನನಗೆ ಆಗುತ್ತಾ ಆ ಫೀಲ್ಡ್ ಅಲ್ಲಿ? ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತೀನಿ. ಇವಾಗ ಅಷ್ಟೇ, ಇವಾಗ ನೀವ್ ಬರ್ತೀರಾ ಅಂದ್ರ ನಾನ್ ನಿನ್ನೆ ಎಲ್ಲ ನೈಟ್ ನಿದ್ದೆ ಮಾಡಲ್ಲ, ಆತರ ಮೈಂಡ್ ಸೆಟ್ ನನಗೆ. ಸೊ ನೀವು ಇಷ್ಟ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದೀರಾ ಅಂತಂದ್ರೆ ಆ ಫೀಲ್ಡ್ ಚೆನ್ನಾಗಿರುತ್ತೆ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಇಷ್ಟು ಖುಷಿ. ಅಂದ್ರೆ ಇನ್ನೂ ಒಂದು ಮೈನಸ್ ಪಾಯಿಂಟ್ ಅಂದ್ರೆ ನಾವ್ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರೋರೆ ಅಲ್ಲಿ ನಮ್ಗೆ ಎಷ್ಟೊಂದು ನೆಗೆಟಿವ್ ಆಗಿ ಕಾಣಿಸಿದ್ದಾರೆ. ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಓ ಇವ್ರು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ನಮ್ಮನ್ನ, ಚೆನ್ನಾಗಿರ್ತಿ ಸೀಸನ್ ಅಂತೆ. ಆದ್ರೆ ಅಲ್ಲಿ ಹೋಗಿರೋರು ತುಂಬಾ ಎಂಟರ್ಟೈನ್ ಮಾಡಿರೋರೆ ನಮ್ಗೆ ಸ್ವಲ್ಪ ಅಪ್ಸೆಟ್ ಮಾಡಿರೋದು. ಸೊ ಅದಕ್ ಭಯ ಏನಾದ್ರು ಇತ್ತ? ಅದೇ ಭಯ ಆಗುತ್ತೆ. ಇವಾಗ ನನ್ಗೆ ಜಗಳ ಮಾಡೋ ಅಷ್ಟು ಮೈಂಡ್ ಸೆಟ್ ಇರಲ್ಲ. ಅಲ್ಲಿಗೆ ಹೋದ್ಮೇಲೆ ಜಗಳ ಮಾಡೋ ತರ ಸಿಚುವೇಶನ್ ಬಂದ್ರೆ ನಾನು ಹತ್ಕೊಂಡಿರ್ತೀನಿ, ಬೇಗನೆ ಅಳು ಬರುತ್ತೆ ನನಗೆ. ಮತ್ತೆ ನನ್ ಕಷ್ಟ ಸುಖ ಯಾರಾದ್ರೂ ಕೇಳ್ದಾಗ ಇಮಿಡಿಯೇಟ್ಲಿ ಅಳ್ತೀನಿ. ಈ ತರ ಎಲ್ಲ ಬರುತ್ತಲ್ಲ, ಅದಕ್ಕೆ ಭಯ ಬಿದ್ಕೊಂಡ್ ಬೇಡ ಬೇಡ ಅಂದ್ಬಿಟ್ರೆ ಬಂದಿತ್ತು ಹಾಗಾದ್ರೆ? ಬಂದಿತ್ತು ಬೇಡ ಅಂತ.